ಹಾಯ್ ಹಲೋ ವೆಲ್ಕಮ್. ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಗ್ರೇವಿ. ಇದನ್ನು ಚಪಾತಿ, ಮುದ್ದೆ, ರೈಸ್ ಜೊತೆ ಮಾಡ್ಕೋಬೋದು. ಬನ್ನಿ ನೋಡೋಣ ಇದಕ್ಕೆ ಏನು ಬೇಕು ಅಂತ. ಟೊಮ್ಯಾಟೊ, ಒಂದು ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, 4 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಇದೆಲ್ಲ ಮೊದಲೇ ರೆಡಿ ಮಾಡ್ಕೊಳ್ಳೋದು. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಅದು ಬಿಸಿ ಆಗೋವರೆಗೂ ಕಾಯಬೇಕು. ಬಿಸಿ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥ ಪದಾರ್ಥ ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ಹಾಕಬೇಕು. ಅದರೊಳಗಡೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ ಮತ್ತು 4 ಲವಂಗ ಕೂಡ ಹಾಕ್ತಾಯಿದ್ದೀನಿ. ಅದು ಕೂಡ ಬಿಸಿ ಆಗಲಿ ಅಂತ. ಒಂದು ಮಿಕ್ಸಿ ಜಾರ್ಗೆ ಕಡಲೆಪಪ್ಪು ಮತ್ತು 1 ಹಿಡಿ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತು ಬೇರೆ ಮಸಾಲೆನೂ ಕೂಡ ಇದಕ್ಕೆ ಹಾಕ್ಕೊಂಡು ಇದ್ರ ಜೊತೆಗೆ ಗೋಡಂಬಿ ಹಾಕ್ತಾಯಿದ್ದೀನಿ. ಬಿಕಾಸ್ ಇದು ಗ್ರೇವಿ ಮಾಡ್ತೀನಿ. ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಬೇಕು. ಅದು ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟ್ಲಿದಾದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಇದು ಎಕ್ಸೆಪ್ಷನಲ್. ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಪರವಾಗಿಲ್ಲ. ಬೇಕಾದ್ರೆ ಬಟಾಣಿ ಕೂಡ ಹಾಕ್ಕೋಬೋದು. ಈಗ ನಾನು ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಕೊಡಬೇಕು. ಈಗ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ಪೊಟ್ಯಾಟೊ ಎಲ್ಲ ಬಾಯ್ಲ್ ಆಗಿದೆ. ಸೊ ಮಶ್ರೂಮನ್ನು ಹಾಕ್ಕೊತಾ ಇದ್ದೀನಿ. ಮಶ್ರೂಮ್ನ ಹಾಕಿ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ದಟ್ ಮಸಾಲೆ ಎಲ್ಲ ಮಶ್ರೂಮ್ಗೂ ಆಗಲಿ ಅಂತ. ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು ಮಿಕ್ಸ್ ಕೊಡಬೇಕು ಸಾಲ್ಟ್ ಹಾಕಿದ್ದಾದಮೇಲೆ. ಮತ್ತು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ಸಾಂಬಾರು ಮುದ್ದೆಗಾದರೆ ಸ್ವಲ್ಪ ಸಾಂಬಾರು ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಚಪಾತಿ ಅಥವಾ ಪರೋಟಕ್ಕಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಬೆಂದಿದ್ದಾದ್ಮೇಲೆ ನೋಡಿ ರೆಡಿ ಇದೆ. ನಾವು ಚಪಾತಿಗೆ ಸರ್ವ್ ಮಾಡ್ಕೊತಿದ್ದೀವಿ. ಹೀಗೆ ಬೇರೆ ರೆಸಿಪೀಸ್ ಬೇಕಾದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.